ನಮಸ್ಕಾರ, ನಾನು ಶುಭಾ. ಮಾವಿನ ಹಣ್ಣು ತಿಂದ್ಬಿಟ್ಟು ಒಳಗಡೆ ಇರೋ ಓಟೆ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ಇನ್ನು ನೀವು ಬಿಸಾಕೋಕ್ಕೆ ಹೋಗಲ್ಲ. ನೋಡಿ, ನಾನು 2 ಹಣ್ಣದು ಓಟೆ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜೋರಾಗಿ ಹೊಡೆದು ಬಿಟ್ಟರೆ ಒಳಗಡೆ ಈ ಥರ ಬೀಜ ಇರುತ್ತೆ. ಇದು ನಮಗೆ ಬೇಕು. ಈ ಬೀಜಗೂ ಮೇಲೆ ಒಂದು ಸಿಪ್ಪೆ ಇರುತ್ತೆ ನೋಡಿ, ಬ್ರೌನ್ ಕಲರ್ದು ಸಿಪ್ಪೆ ಇದೆಯಲ್ಲ, ಇದನ್ನು ನೀಟಾಗಿ ತೆಗೆದುಬಿಡಿ ಎರಡೂ. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದ್ದರೆ ಜಾಸ್ತಿ ಬೀಜನೇ ತಗೋಬೋದು. ನನ್ನ ಹತ್ರ 2 ಇದ್ದಿದ್ದು. ಇವಾಗ ಉಪ್ಪಿನಕಾಯಿ ಎಲ್ಲ ಮಾಡಿದಾಗ ನಾವು ಏನು ಮಾಡ್ತೀವಿ, ಒಳಗಡೆ ಇರೋ ಈ ಓಟೆನೂ ಬಿಸಾಕ್ಬಿಡ್ತೀವಿ. ಫಸ್ಟು ನಮ್ಮ ಅಜ್ಜಿಯವರೆಲ್ಲ ಅದನ್ನು ಬಿಸಾಕ್ತಾ ಇರಲಿಲ್ಲ. ಅವರು ಇದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಡ್ತಾಯಿದ್ರು. ನೀವು ಅಷ್ಟೇ, ನಿಮ್ಮ ಹತ್ರ ಜಾಸ್ತಿ ಇದೆ ಅಂತಂದರೆ ಸೇಮ್ ಈ ಥರ ಮೇಲೆ ಸಿಪ್ಪೆ ಇರುತ್ತಲ್ಲ ಬ್ರೌನ್ ಕಲರ್ದು, ಇದು ತೆಗೆದುಬಿಟ್ಟು ಜಾಸ್ತಿ ಇದ್ದರೆ ಪೌಡ್ರ್ ಮಾಡಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಎತ್ತಿಕ್ಕೋಬೋದು. ನನ್ನ ಹತ್ರ 2 ಎಲ್ಲ ಇದ್ದಿದ್ದು. ನಾನು ಕುಟ್ಟಣಿಗೆ ಹಾಕ್ಬಿಟ್ಟು ಕುಟ್ತಾಯಿದ್ದೀನಿ. ಸ್ವಲ್ಪ ನುಣ್ಣಗೆ ಕುಟ್ಕೊಬಿಡಿ. ನೋಡಿ, ನೀರೇನು ಹಾಕ್ಕೋಬಾರ್ದು, ಬರೀ ಅದನ್ನೇ ಕುಟ್ಕೊಂಡಿದ್ದೀನಿ. ಇದನ್ನೊಂದು ಬಟ್ಲಿಗೆ ಹಾಕ್ಕೊಬಿಡಿ. ನೀವು ಇದನ್ನು ಜಾಸ್ತಿ ಇದ್ದರೆ ಪೌಡ್ರು ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು 1 ವರ್ಷ ಬೇಕಾದರೂ ಸ್ಟೋರ್ ಮಾಡ್ಬೋದು. ನನ್ನ ಹತ್ರ ಕಮ್ಮಿ ಇದೆ, ಅದಕ್ಕೆ ನಾನು ಈ ಥರನೇ. ಇಲ್ಲ ನಮ್ಮ ಮನೆಯಲ್ಲಿ ಕಮ್ಮಿ ಇದೆ ಅಂದರೆ ನೀವು ಈ ಥರ ಕುಟ್ಟುಬಿಟ್ಟೆ ತಗೊಳ್ಳಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸೇಮ್ ಈ ಥರ ಮೊಸರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಡ್ಬೇಕು. ಸ್ವಲ್ಪ ಕಮ್ಮಿ ಬಂತು, ಮತ್ತೇನು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು, ನಿಮ್ಮ ಹತ್ರ ಬೆಟ್ಟದ ನೆಲ್ಲಿಕಾಯಿ ಪುಡಿ, ಆಮ್ಲ ಪೌಡರು ನಿಮ್ಮ ಹತ್ರ ಅಂಗಡಿಯಲ್ಲಿ ತಂದಿರೋದಾದರೂ ಇರ್ಬೋದು. ನಾನು ನಮ್ಮ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ತಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಪೌಡ್ರ್ ಮಾಡಿ ಎತ್ತಿಕ್ಕಿರ್ತೀನಿ. ನಿಮ್ಮ ಮನೆಯಲ್ಲಿ ಮಾಡಿರೋದಿದ್ದರೆ ಪರವಾಗಿಲ್ಲ. ಇಲ್ಲ ನಮ್ಮ ಮನೇಲಿ ಇಲ್ಲ ಅಂದರೆ ನೀವು ಅಂಗಡಿಯಿಂದ ತಂದಿರೋದೇ ಯೂಸ್ ಮಾಡ್ಕೋಬೋದು. ಮೊದಲು 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ, ಮತ್ತೆ ಕಮ್ಮಿ ಬಂತು, ಮತ್ತೇನು ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದೆ, ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ನೀವು ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ, ಮೊಸರೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ನೀರಾಗೇ ಇದೆ, ಅದಕ್ಕೆ ನಾನು ಒಂಚೂರು ಬೆಟ್ಟದ ನೆಲ್ಲಿಕಾಯಿ ಪುಡಿನೇ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಇದಕ್ಕೆ ಒಂದು ಸ್ವಲ್ಪ ಮೊಸರು, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ಇಲ್ಲ ನಮ್ಮ ಮನೇಲಿ ಬೆಟ್ಟದ ನೆಲ್ಲಿಕಾಯಿ ಪುಡಿ ಇದೆ ಅನ್ನೋರು ಮಾತ್ರ ಇದನ್ನು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟ್ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಎಣ್ಣೆ. ನಿಮ್ಮ ಮನೇಲಿ ಬಳಸೋ ಯಾವುದೇ ಕೊಬ್ಬರಿ ಎಣ್ಣೆ ಆಗಲಿ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನಾವೇನು ಮಾಡ್ತೀವಿ, ಮಾವಿನ ಹಣ್ಣು ತಿಂದಿದ ತಕ್ಷಣ ಒಳಗಡೆ ಇರೋ ಓಟೆನೂ ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡ್ತೀವಿ. ಆದರೆ ಇದು ಯಾವತ್ತೂ ಬಿಸಾಕಬಾರ್ದು. ಇದನ್ನು ಒಳಗಡೆ ಇರೋ ಬೀಜನ ತೆಗೆದು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ಮಾವಿನ ಹಣ್ಣಿಗಿಂತ ಆ ಬೀಜನೇ ಜಾಸ್ತಿ ಆಗುತ್ತೆ. ಆ ಪೌಡ್ರ್ ನಾವು ತಗೊಳಕ್ಕೆ ಹೋದರೆ 2000 ಆಗುತ್ತೆ. ವಾಟೆ ಒಳಗಡೆ ಇರೋ ಬೀಜನೂ ನಮ್ಮ ಹೇರ್ ಪ್ರಾಡಕ್ಟ್ ಇರುತ್ತಲ್ಲ, ಶಾಂಪೂ, ಹೇರ್ ಡೈ, ಹೇರ್ ಕಂಡೀಷ್ನರ್ಸ್ಗೆ ತುಂಬ ಯೂಸ್ ಮಾಡೋದ್ರಿಂದ ಇದು ನಮಗೆ ಮಾವಿನ ಹಣ್ಣಿಗಿಂತ ಜಾಸ್ತಿ ಆಗುತ್ತೆ. ನಾವೇನು ಮಾಡ್ತೀವಿ ಗೊತ್ತಿಲ್ದಿರ ಡಸ್ಟ್ಬಿನ್ಗೆ ಬಿಸಾಕ್ಬಿಡ್ತೀವಲ್ಲ. ನೀವು ಈ ಥರ ಮಾಡ್ಕೊಬಿಟ್ಟು ನಿಮ್ಮ ಹೇರ್ಗೆ ಅಪ್ಲೈ ಮಾಡಬೇಕು. ಇದು ಒಳ್ಳೆ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ, ಮತ್ತು ಡೆಂಡ್ರಫ್ಸ್ ಕಮ್ಮಿ ಮಾಡುತ್ತೆ. ಯಾರಿಗೆ ಹೇರ್ ಫಾಲ್ ಇದೆ ಮತ್ತು ಒಬ್ಬರಿಗೆ ತುಂಬ ರಫ್ ಆಗಿಬಿಟ್ಟಿರುತ್ತೆ ಹೇರು, ಅಂಥವ್ರು ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ನೀವು ಯಾವ ಶಾಂಪೂ ಬಳಸ್ತೀರಲ್ಲ, ಒಂದು ಸ್ವಲ್ಪ ಮೈಲ್ಡ್ ಶಾಂಪೂ ಬಳಸಿ ಹೇರ್ ವಾಶ್ ಮಾಡ್ಕೋಬೋದು. ಮತ್ತು ಯಾರಿಗೆ ವೈಟ್ ಹೇರ್ಸ್ ಚಿಕ್ಕ ವಯಸ್ಸಿಗೆ ಬರ್ತಾಯಿದೆ, ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸಲ್ಲ ಅನ್ನೋರು ಸೇಮ್ ಇದನ್ನೇ ಮಿಕ್ಸ್ ಮಾಡಿಬಿಟ್ಟು ಕಬ್ಬಿಣದ ಬಾಣಲಿ ಇಲ್ಲ ಕಬ್ಬಿಣದ ಹೆಂಚು ಮೇಲೆ ನೋಡಿ ನಾನು ಹಾಕ್ಕೊತಾ ಇದ್ದೀನಲ್ಲ, ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಬಟ್ಲಿಟ್ಬಿಟ್ಟು ಬಿಟ್ಬಿಡಿ. ಒಂದು 2 ಅವರ್ಸ್ ಆದಮೇಲೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಇನ್ನೂ ಓವರ್ ನೈಟ್ ಬಿಟ್ಟಿದ್ದೀರಂದರೆ ಇನ್ನೂ ಡಾರ್ಕ್ ಕಲರ್ ಬಂದುಬಿಡುತ್ತೆ. ಇದನ್ನು ನಿಮ್ಮ ಹೇರ್ಗೆ ಅಪ್ಲೈ ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ, ನಿಮ್ಮ ಹೇರ್ಸ್ ಇವಾಗ ನೋಡಿ ವೈಟ್ ಹೇರ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಯಾರು ನಾವು ಕೆಮಿಕಲ್ ಪ್ರಾಡಕ್ಟ್ ಬಳಸೋದೇ ಇಲ್ಲ, ನ್ಯಾಚುರಲ್ಲಾಗಿ ಏನಾದರೂ ಮನೆಯಲ್ಲಿ ಮಾಡ್ಕೋಬೇಕು ಅನ್ಕೊತೀರಲ್ಲ, ಅವರು ಇದನ್ನು ಅಪ್ಲೈ ಮಾಡ್ಕೋಬೇಕು. ತುಂಬ ವೈಟ್ ಹೇರ್ಸ್ ಇದೆ, ಇಲ್ಲ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಬರ್ತಾ ಇದೆ ಅನ್ನೋರು ಅಷ್ಟೇ ಇದನ್ನು ಅಪ್ಲೈ ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ, ನಿಮ್ಮ ಹೇರ್ಸು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡಿಬಿಡಬೇಕು. ಒಂದು 1 ಅವರ್ ಹಂಗೆ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಬಿಡಿ. ನೋಡಿ, 1 ಅವರ್ ಆದಮೇಲೆ ತೋರಿಸ್ತೀನಿ. ಈ ಥರ ಇರುತ್ತೆ ನಿಮ್ಮ ಕೂದಲು, ತುಂಬ ಕಪ್ಪಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ವೇಸ್ಟ್ ಅಂತ ಬಿಸಾಕೋ ಬದಲು ಒಂದು ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.